ರಶ್ಮಿಕಾ ಮಂದಣ್ಣ ಸದ್ಯ ಪ್ಯಾನ್ ಇಂಡಿಯಾ ಚಿತ್ರಗಳ ಮೂಲಕ ಸಿನಿಮಾ ರಂಗದಲ್ಲಿ ಟಾಪ್ ನಾಯಕಿಯಾಗಿ ಹೊರಹೊಮ್ಮುತ್ತಿದ್ದಾರೆ. ನ್ಯಾಷನಲ್ ಕ್ರಶ್ ಎಂದೇ ಫ್ಯಾನ್ಸ್ನಿಂದ ಕರೆಸಿಕೊಳ್ಳುವಂತಹ ರಶ್ಮಿಕಾ ಮಂದಣ್ಣ ಅತಿ ಹೆಚ್ಚು ಸಂಭಾವನೆ ಕೂಡ ಪಡಿತಾರೆ. ಇನ್ನು ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಚಿತ್ರಗಳಲ್ಲಿ ನಟಿಸುವ ಮೂಲಕ ಪ್ಯಾನ್ ಇಂಡಿಯಾ ತಾರೆಯಾಗಿದ್ದಾರೆ. ಅಂದಹಾಗೆ ನಟಿ ರಶ್ಮಿಕಾ ಅವರ ಅಪರೂಪದ ಫೋಟೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರಲ್ಲಿ ಅವರು ತಮ್ಮ ತಂಗಿಯ ಜೊತೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರ ತಂಗಿ ಹೆಸರು ಶಿಮನ್ ಮಂದಣ್ಣ. ಕಳೆದ ವರ್ಷ ಮೇ 2ರಂದು ರಶ್ಮಿಕಾ ತನ್ನ ತಂಗಿಯ ಹುಟ್ಟುಹಬ್ಬದಂದು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಫೋಟೋ ಹಂಚಿಕೊಳ್ಳುವ ಮೂಲಕ ಶುಭವನ್ನ ಹಾರೈಸಿದ್ರು. ಆದರೆ ಆ ಪೋಸ್ಟ್ ನೋಡಿ ಕೆಲ ಅಭಿಮಾನಿಗಳು ಶಾಕ್ ಆಗಿದ್ರು. ಯಾಕಂದ್ರೆ ಅದಕ್ಕೆ ಕಾರಣ ಇವರಿಬ್ಬರ ನಡುವಿರುವಂತಹ ಒಂದು ವಯಸ್ಸಿನ ಅಂತರ. ರಶ್ಮಿಕಾ ಮಂದಣ್ಣ ಮತ್ತು ಅವರ ಸಹೋದರಿ ಶಿಮನ್ ಮಂದಣ್ಣ ನಡುವೆ ಸುಮಾರು 16 ವರ್ಷಗಳ ಅಂತರವಿದೆ. ರಶ್ಮಿಕಾಗೆ ಈಗ 29 ವರ್ಷ ವಯಸ್ಸು, ಅವರ ತಂಗಿಗೆ 12 ವರ್ಷ ವಯಸ್ಸು. ಶಿಮನ್ ಮಂದಣ್ಣ ಅಕ್ಕನಂತೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದು ತನ್ನ ಅಕ್ಕನೊಂದಿಗೆ ತೆಗೆದ ಒಂದಲ್ಲ ಒಂದು ಫೋಟೋಗಳನ್ನ ಹಂಚಿಕೊಳ್ತಾನೆ ಇರ್ತಾರೆ. ಇಬ್ಬರ ನಡುವೆ ಅದ್ಭುತ ಬಾಂಧವ್ಯ ಹಾಗೆ ಪ್ರೀತಿ ಇದೆ. ಇಬ್ಬರೂ ಸಹೋದರಿಯರು ಒಟ್ಟಿಗೆ ಇರುವ ಬಹಳ ಮುದ್ದಾದ ಫೋಟೋಗಳನ್ನ ಹಂಚಿಕೊಳ್ತಾರೆ. ಶಿಮನ್ ಮನೆಯಲ್ಲಿ ಮುದ್ದಾದ ಮಗಳಾಗಿದ್ದಾಳೆ. ಹಿಂದೆ ಸಂದರ್ಶನವೊಂದರಲ್ಲಿ ರಶ್ಮಿಕಾ ಮಂದಣ್ಣ ತಮ್ಮ ಸಹೋದರಿಯ ಬಗ್ಗೆ ಮಾತನಾಡಿದ್ರು. ನಾನು ನನ್ನ ತಂಗಿಯ ಪ್ರತಿ ಬೆಳವಣಿಗೆಯಲ್ಲೂ ಕೂಡ ಜೊತೆಗಿದ್ದೆ. ಅವಳಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಡೈಪರ್ ಬದಲಾಯಿಸುವವರೆಗೂ ಎಲ್ಲವನ್ನ ಮಾಡಿದ್ದೇನೆ. ಆದರೆ ಈಗ ನಿರಂತರ ಕೆಲಸಗಳಿಂದಾಗಿ ಆಕೆಯ ಜೊತೆ ಹೆಚ್ಚು ಸಮಯವನ್ನ ಕಳೆಯೋಕೆ ಆಗ್ತಾ ಇಲ್ಲ ಎಂದು ಹೇಳಿದ್ರು. ಇನ್ನು ರಶ್ಮಿಕಾ ಮಂದಣ್ಣ ಸಾಲು ಸಾಲು ಸಿನಿಮಾಗಳ ಸಕ್ಸಸ್ ಖುಷಿಯಲ್ಲಿದ್ದಾರೆ. ಬಾಲಿವುಡ್ನಲ್ಲಿ ಗುಡ್ ಬೈ, ಮಿಷನ್ ಮಜ್ನು, ರಣಬೀರ್ ಜೊತೆ ಅನಿಮಲ್ ಹಾಗೆ ಸಲ್ಮಾನ್ ಖಾನ್ ಜೊತೆ ಸಿಕಂದರ್ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇನ್ನು ರಶ್ಮಿಕಾ ಮಂದಣ್ಣ ಆಗಾಗ ಕ್ಯಾಮೆರಾ ಕಣ್ಣಿಗೆ ಕಾಣಿಸಿಕೊಳ್ತಾನೆ ಇರ್ತಾರೆ. ಪ್ರತಿ ಬಾರಿ ಅವರು ಕ್ಯಾಮೆರಾ ಮುಂದೆ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಡಿಯೋಸ್ಗಳು ಸಖತ್ತಾಗಿ ವೈರಲ್ ಆಗುತ್ತೆ. ಇನ್ನು ನಿರ್ದೇಶಕ ಹಾಗೆ ನಿರ್ಮಾಪಕರ ಪಾಲಿನ ಅದೃಷ್ಟದ ನಟಿ ಅಂತಾನೆ ಹೇಳ್ಬಹುದು. ಇನ್ನು ದಿನದಿಂದ ದಿನಕ್ಕೆ ರಶ್ಮಿಕಾ ಮಂದಣ್ಣ ಅವರ ಫ್ಯಾನ್ಸ್ ಸಂಖ್ಯೆ ಹೆಚ್ಚುತ್ತಲೇ ಇದೆ. ರಶ್ಮಿಕಾ ಮುಂದಿನ ಚಿತ್ರ ಯಾವುದು ಅಂತ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ.